ಬೆಳಗಾವಿ ಸಮಾವೇಶ ಯಶಸ್ವಿಯಾಗಿ ನಡೆಯಬೇಕು ಅನ್ನುವಂತ ಕಾರಣಕ್ಕೆ ಡಿಕೆ ಶಿವಕುಮಾರ್ ಅವರು ದೇವರ ಮೊರೆ ಹೋಗಿದ್ದಾರೆ. ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ನೆರವೇರಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಶಿವನ ಮೂರ್ತಿಗೆ ಅಭಿಷೇಕ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಗಾಂಧಿ ಭಾರತ ಕಾರ್ಯಕ್ರಮ ಯಶಸ್ಸಿಗೆ ಪಂಚಾಮೃತ ಅಭಿಷೇಕ ನಡೀತಾ ಇರುವುದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಬೆಳಗಾವಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಗಾಂಧಿ ಭಾರತ ಅನ್ನುವಂಥ ಕಾರ್ಯಕ್ರಮ ಏನಿದೆ ಅದು ಬಹಳ ಯಶಸ್ವಿಯಾಗಿ ನಡಿಬೇಕು ಅನ್ನುವಂಥ ಕಾರಣಕ್ಕೆ ಈ ಹಿಂದೆನೇ ನಡಿಬೇಕಿತ್ತು. ಬಟ್ ಮನಮೋಹನ್ ಸಿಂಗ್ ಅವರ ನಿಧನ ಹಿನ್ನೆಲೆ ಕಾರ್ಯಕ್ರಮ ಮುಂದೂಡಿಕೆ ಆಗಿರೋದು. ಈಗ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನದಲ್ಲಿರುವಂಥ ಶಿವಲಿಂಗ ಪೂಜೆ ಮಾಡ್ತಾ ಇದ್ದಾರೆ. ಪಂಚಾಮೃತ ಅಭಿಷೇಕವನ್ನು ಕೂಡ ಮಾಡಿರೋದು. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಪೂಜೆಯಲ್ಲಿ ನಿರತರಾಗ್ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಗಾಂಧಿ ಭಾರತ ಕಾರ್ಯಕ್ರಮ ಯಶಸ್ವಿಯಾಗಿ ನಡಿಬೇಕು ಅಂತ ಸಕಲ ತಯಾರಿಗಳನ್ನು ಕೂಡ ಅವರೇ ಪರಿಶೀಲನೆ ಮಾಡ್ತಾ ಇರೋದು. ಅದರ ಬೆನ್ನಲ್ಲೇ ದೇವಸ್ಥಾನದ ಮೊರೆ ಹೋಗಿ ದೇವರ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ಬಿಟ್ಟಿದ್ದಾರೆ. ಪಂಚಾಮೃತ ಅಭಿಷೇಕ ಇರ್ಬೋದು, ವಿಶೇಷ ಪೂಜೆ ಪುನಸ್ಕಾರ ಅವೆಲ್ಲವನ್ನು ಕೂಡ ನೆರವೇರಿಸ್ತಾ ಇರೋದು. ಅಭಿಷೇಕವನ್ನು ಕೂಡ ಅವರ ಕೈಯಾರೆನೇ ಮಾಡಿಸಿರೋದು ಅಲ್ಲಿರುವಂಥ ಅರ್ಚಕರು. ಈಗಾಗಲೇ ರುದ್ರಾಕ್ಷಿ ಮಾಲೆಯನ್ನ ಹಿಡಿದು ದೇವರ ಮೊರೆ ಹೋಗಿದ್ದಾರೆ. ಶಿವಲಿಂಗದ ಪೂಜೆ ಅಭಿಷೇಕಗಳು ನಡೀತಾ ಇರೋದು ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಪೂಜೆಯನ್ನ ನೆರವೇರಿಸ್ತಾ ಇರೋದು. ಸರ್ ಈ ಕಡೆ ಎಲ್ಲ ಕಂಪ್ನಿಯವರಿಗೆ ಒಳ್ಳೆದಾಗಲಿ, ಎಲ್ಲರ ಸಹಕಾರ ಭಕ್ತಂಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳ ದೇವಾಲಯ. ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲ ದೇವರಿಗೂ ದೊಡ್ಡ ದೇವರು ಪರಮೇಶ್ವರ. ಪರಮೇಶ್ವರನ ಪ್ರತಿಮೆ ಈಶ್ವರ ಕಪಿಲೇಶ್ವರ. ಇದು ಕಪಿಲೇಶ್ವರ ದೇವಸ್ಥಾನ. ಇದನ್ನು ದಕ್ಷಿಣ ಕಾಶಿ ಅಂತೇಳಿ ಕರೀತಾ ಇದ್ದಾರೆ. ನಾನು ಕೂಡ ಈ ಬಾರಿ ಕುಂಭಮೇಳಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಾನು ನಮ್ಮ ಕುಟುಂಬ, ಅಲ್ಲಿ ಸರ್ಕಾರದವರು ಕೂಡ, ಅಲ್ಲಿ ಹಿರಿಯ ಮಂತ್ರಿಗಳು ಕೂಡ ಬಂದು ನನ್ನನ್ನು ಆಹ್ವಾನಿಸಿದ್ದಾರೆ, ಬಂದು ನನ್ನ ಕರೆದಿದ್ದಾರೆ. ನಾನು ಕುಟುಂಬ ಸಮೇತ ಹೋಗ್ತಾ ಇದ್ದೀವಿ. ಇನ್ನು ದಿನಾಂಕ ನಿಗದಿಯಾಗಿಲ್ಲ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ ಯಾರು ಅವ್ರ ಧರ್ಮ ಬಿಡುವಂತ ಯಾರು ಹೇಳುವುದಿಲ್ಲ. ಸೊ ಇದು ಮಹಾತ್ಮ ಗಾಂಧೀಜಿಯವರು ಕೂಡ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿದಂಥ ಹಿನ್ನೆಲೆಯಲ್ಲಿ ಈ ದೇವಾಲಯಕ್ಕೆ ಬಂದು ಇಲ್ಲಿ ಪೂಜೆ ಮಾಡಿ ಹೋಗಿದ್ದಂಥ ಇತಿಹಾಸ ಯಾರು ಕೂಡ ಅಲುಗಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಬಾಲಗಂಗಾಧರ ತಿಲಕ್ ಅವರು ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ದರು. ಸ್ವಾಮಿ ವಿವೇಕಾನಂದರವರು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ದಂಥ ಇತಿಹಾಸ ನಾನು ಕೇಳ್ಪಟ್ಟೆ. ಸೊ ಇವತ್ತು ನಾವು ಕೂಡ ಈ ದೇಶಕ್ಕೆ ಒಂದು ಹೊಸ ಇತಿಹಾಸ ಸೃಷ್ಟಿ ಆಗಲಿ ಅಂತ ಹೇಳಿ ಸಂವಿಧಾನ ರಕ್ಷಣೆ ಆಗಬೇಕು. ಗಾಂಧೀಜಿಯವರ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳು, ನೀತಿಗಳು, ಆಚಾರ ವಿಚಾರ ಇನ್ನು ಈ ದೇಶದಲ್ಲಿ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಒಂದು ದೊಡ್ಡ ಪ್ರಯತ್ನ ಹೆಜ್ಜೆ ಹಾಕಿದ್ದೇವೆ. ಈ ಹಿನ್ನೆಲೆಯಲ್ಲಿ ಈಶ್ವರನ ಕಪಿಲೇಶ್ವರನ ಆಶೀರ್ವಾದ ಸಿಗಲಿ ಅಂತ ಹೇಳಿ ಆ ಸನ್ನಿಧಿಯಲ್ಲಿ ಶಾಂತಿಯಿಂದ ನೆಮ್ಮದಿಯಿಂದ ರಾಜ್ಯದ ಜನತೆಗೆ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಸುಮಾರು 101 ಲೀಟ್ರು ಹಾಲನ್ನು ಕೊಟ್ಟು ನಾನು ಕೂಡ ಬಹಳ ಭಕ್ತಿಪೂರ್ವಕವಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೆ. ಖಂಡಿತ ಕಾರ್ಯಕ್ರಮನೂ